ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಯ್ಯಯ್ಯೋ, ನನ್ನ ಬಗ್ಗೆ ಏನಾರ ಈ ಡುಮ್ಮಿ ಪಿನ್ಗಿನ್ ಇಟ್ಬಿಟ್ಟವಳ. ತಗ್ಲಾಕೊಂಡ್ರೆ ಜೀವಂತವಾಗಿ ಸುಟ್ಟು ಬಿಡ್ತಾನಲ್ಲಪ್ಪ ನನ್ನ ಗಂಡ. ನಾನೇನು ಮಾಡಿಲ್ಲ ಮಾವ. ಅತ್ತೆ ಏನು ಮಾಡಿಲ್ಲ, ನನ್ನ ಮಾತು ಕೇಳಿ. ಹೌದಾ ಕಂದ? ಹಾಗಾದ್ರೆ ಆ ಬೇಕೂಫ್ ನನ್ನ ಮಗನೇ ಇರಬೇಕು. ಸೀನಾ, ಸೀನಾ ಬಾರ್ದ ಇಲ್ಲಿ. ಅಪ್ಪೋ, ಯಾಕೆ ಮತ್ತೆ ಬೈತಿದ್ಯಾ? ಅಯ್ಯೋ ಕತ್ತೆ ಬಡವಾ ಸಾರ್, ಅಂಥದ್ದು ಏನಂದ್ರಿ ಸಾರ್? ನನ್ನ ಸೊಸೆಗೆ ಕಣ್ಣಲ್ಲಿ ನೀರು ತುಂಬಿಕೊಂಡೈತೆ ಮಗ. ಅಪ್ಪೋ, ನೀನು ಬಾಣ್ಲಿ ತಲೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಏನು ಮಾಡಿಲ್ಲ. ಅಯ್ಯೋ ಮಾವ, ಇಲ್ಲಿ ನೋಡಿ, ನಾನು ಈರುಳ್ಳಿ ಹೆಚ್ಚುತ್ತಾ ಇದ್ದೆ, ಕಣ್ಣಲ್ಲಿ ನೀರು ಬಂತು ಅಷ್ಟೇ. ನಾನು ಕೆಲಸ ಮಾಡ್ತಿರೋದನ್ನ ನೋಡಿ ನೀವೆಲ್ಲ ಮತ್ತೆ ಅತ್ತೆಗೆ ಬೈತಿರೋ ಅಂತ ಈರುಳ್ಳಿ ಮುಚ್ಚಿಟ್ಟೆ. ನೀವು ಅದನ್ನೇ ಏನೋ ಅನ್ಕೊಂಡು ಸುಮ್ಮನೆ ಗಾಬರಿ ಪಟ್ರಿ ಮಾವ. ಇನ್ನೊಂದ್ಸಲ ಸುಮ್ನೆ ನನ್ಗೆ ಏನಾರ ಅಂದ್ರೆ ಅಷ್ಟೇ. ಆಮೇಲೆ ವಾಟ್ ಮಿಸ್ಟರ್ ಡ್ಯಾಡಿ, ಯು ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ಲೇಡಿ. ಇಟ್ಸ್ ಆಲ್ ಲವ್ ಇನ್ ದಿ ಗೇಮ್, ಫೇರ್ ಅಂಡ್ ವಾರ್. ಬಾಯ್. ಅವ ರಶ್ಮಿ, ನನ್ನ ಕಂದ ನಿನ್ನ ಕಣ್ಣಲ್ಲಿ ನೀರು ನೋಡಿದ್ನಲ್ಲ, ಅಷ್ಟೇ ನನ್ನ ತಲೆ ಕೆಡಿಸಿತ್ತು. ತಮಾಷೆಗೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಕಣವ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಾನು ಬದುಕಿದ್ದು ದಂಡ ಅನ್ಸತ್ತೆ ಕಣವ, ದಂಡ ಅನ್ಸತ್ತೆ. ಮಾವ ಯಾಕಿಷ್ಟು ಬೇಜಾರು ಮಾಡ್ಕೋತೀರಾ? ಈ ಮನೇಲಿ ನನ್ನ ಎಲ್ಲರೂ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಅವ್ರು ಯಾರು ಏನು ಅನ್ನಲ್ಲ ಮಾವ. ಅವ್ವ ತಾಯಿ, ನಿಮ್ಮ ಅಣ್ಣನೇ ದೊಡ್ಡವನು ಅಂದ್ಕೊಂಡಿದ್ದೆ. ಇಲ್ಲ, ನಿಮ್ಮ ಮನೆಯಲ್ಲಿ ಒಳ್ಳೆತನ ಅಂತ ಬಂದರೆ ಮರಕ್ಕಿಂತ ಮರ ದೊಡ್ಡದು. ಒಬ್ರಿಗೊಬ್ರು ಮೀರಿಸ್ಬಿಡ್ತೀರಾ. ನಿನ್ನ ತಂಟೆಗೆ ಯಾರು ಬರಲ್ಲ ಕಣವ. ನಿನ್ನ ಬೆನ್ನ ಹಿಂದೆ ನಾನಿದ್ದೀನಿ ಕಣವ. ನನ್ನ ಸೊಸೆಗೆ ನಾನೇ ಅಪ್ಪ, ನಾನೇ ಅವ್ವ. ನಿನ್ನ ಸುದ್ದಿಗೆ ಯಾರನ್ನಾರು ಬಂದರೆ ನಾನೇ ದೆವ್ವ ಅಷ್ಟೇ. ಪಾಪ ನಮ್ಮ ಮಾವ, ನಾನು ಈರುಳ್ಳಿ ಹೆಚ್ಚೋದು ನೋಡೇನೇನೆ ಅವ್ರಿಗೆ ತುಂಬಾ ಬೇಜಾರಾಗೋಯ್ತು ಅನ್ಸುತ್ತೆ. ಇನ್ಮೇಲೆ ನಾನು ಈರುಳ್ಳಿ ಕಟ್ಟೆ ಮಾಡೋದಿಲ್ಲ, ಈರುಳ್ಳಿ ಹೆಚ್ಚಕ್ ಮಿಷಿನ್ ಬರುತ್ತಲ್ಲ ಅದನ್ನೇ ತರಿಸ್ಬಿಡ್ತೀನಿ. ಕ್ಯೂಟ್ ಮಾವ. ಇದು ಮೆಡಿಕಲ್ ಕೌನ್ಸಿಲ್ ಕೊಟ್ಟಿರೋ ಲೈಸೆನ್ಸು. ಇದು ನನ್ನ MBBS ಡಿಗ್ರಿ ಸರ್ಟಿಫಿಕೇಟು. ಇದು ನನ್ನ ರಿಸರ್ಚ್ ಪೇಪರ್ಸ್ಗೆ ಬಂದಿರೋ ಅವಾರ್ಡು. ಇದೆಲ್ಲ ನನ್ನ ಮಾವ ಇರಲಿಲ್ಲ ಅಂದಿದ್ರೆ ಯಾವುದು ಸಾಧ್ಯನೇ ಆಗ್ತಿರ್ಲಿಲ್ಲ. ಇದ್ರಲ್ಲಿ ನಂದೇನೈತಿ ಪಾರು? ಎಲ್ಲ ಆ ಮಕ್ಕಳೊಂದೇ ನಿನ್ ಶ್ರಮ ಆಟಯ. ನಿಜವಾಗ್ಲೂ ಅದಕ್ಕೆ ನೀನ್ ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಅದಕ್ಕೆ ನಾವೆಲ್ಲ ಇದನ್ನ ಟಿವಿನಾಗೆ ಪಿಕ್ಚರ್ನಾಗೆಲ್ಲ ನೋಡ್ತಿದ್ದೋ, ಆದ್ರೆ ಇವತ್ ನೀನು ಮನೆಗೆ ತಂದಿದ್ಯಾ, ನಮ್ಗೆಲ್ಲ ಬೋ ಖುಷಿ ಆಯ್ತೈತೆ. ಅದಕ್ಕೆ ನನಗೂ ನಿಮ್ ತರ ಆಗ್ಬೇಕನ್ನಿಸ್ತಿದೆ. ಖುಷಿ ಬರೀ ಅನ್ಕೊಂಡ್ಬಿಟ್ರೆ ಹಾಕಿಲ್ಲ. ಅದಕ್ಕೆ ತರ ಬೋ ಕಷ್ಟಪಟ್ಟು ನೀನು ಓದ್ಬೇಕು, ಆಗ ನಿಂಗೂ ಇದೇ ತರ ಪದಕ ಸಿಗ್ತೈತೆ. ಬರೀ ರಮ್ಯಾ ಮಾತ್ರ ಮೆಚ್ಚುಗೆ ತಗೊಂಡ್ರೆ ಸಾಲದು. ರತ್ನ, ರಾಣಿ ಇಬ್ರು ಒಳ್ಳೆ ಹೆಸರು ತಗೊಳ್ಬೇಕು. ದಿಟಾಪಾರು, ನಮ್ ಗುಂಡು ನೋಡು, ಮೊನ್ನೆ ಮಾದಪ್ಪಣ್ಣ ಸಿಕ್ಕಿ ನಮ್ಮ ಮನೆಗೆ ಎಂತ ಹೆಣ್ಣು ಸೊಸೆಯಾಗಿ ಸಿಕ್ಕವಳೆ ಅಂತ ಕಣ್ ತುಂಬ್ಕೊಂಡು ಹೇಳ್ಬಿಟ್ರು. ನಂಗೆ ನನ್ನೆಲ್ಲ ತಂಗಿರು ಒಳ್ಳೆ ಹೆಸರು ತಕ್ಕಬೇಕು, ಆಟೆ ನನ್ ಗುರಿ. ಅಯ್ಯೋ ಯಾಕಣ್ಣ ಹೇಗೆ ಹೇಳ್ತೀಯಾ? ನೀನೊಳ್ಳೆ. ಯಾಕೆ ನಿನ್ ಮಕ್ಕಳು ನಮ್ಮ ಅತ್ತಿಗೆ ತರ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ನಿಮ್ಗನ್ನಿಸ್ತಿಲ್ವಾ ಅದಕ್ಕೆ? ಅದು ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಕೈಕಾಲ್ ಮುಖ ತಕ್ಕಬತ್ತೀನಿ. ಗರ್ಲ್ಸ್, ಏನಿದು? ಅತ್ಗೆ ರತ್ನಾಕಾಗಿ ಹೇಳಿದ ಮಾತಿಗೆ ಏನೋ ಉತ್ತರನೇ ಕೊಡ್ಲಿಲ್ಲ, ಹಂಗೆ ನಿಧಾನ ಜಾಗ ಖಾಲಿ ಮಾಡ್ತಿದ್ಯಲ್ಲ. ಅದಾ, ನಾನು
ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಯಾರನ್ನ? ನೀನು ಯಾಕೆ ಮಾಸ್ತಿ ಕೊಪ್ಪಳ ಸಂಬಂಧ ಬೇಡ ಅಂತಂದೆ? ಪಾರು, ಅಗಲ್ ಕಂಡಿರೋ ಬಾವಿಗೆ ಯಾರನ್ನ ಇರುಳು ಬಿದ್ದಾರ? ಅವ್ರ ಜೊತೆ ಸಂಬಂಧ ಮಾಡಕ್ಕೆ ಯಾರ ಯೋಚನೆ ಮಾಡಾರ ಪಾರು? ಹೆಣ್ಣನ್ನ ಕಾಲ್ ಕಸಕ್ಕಿಂತ ಕೀಳಾಗಿ ನೋಡೋ ಜನ ಅವರು. ಮದ್ವೆಗೆ ಮುಂಚೆ ನಿನ್ನನ್ನೇ ಅದು ಏಟ್ ಕೆಡ್ದಾಗ ನಡ್ಸ್ಕೊತಿದ್ರು. ಅಂಥವ್ರ ಮನೆಗೆ ನಮ್ಮ ರಾಣಿನ ಕಳ್ಸದ. ಪಾರು, ಯಾವ ವ್ಯಕ್ತಿ ಒಂದು ಹೆಣ್ಣಿಗೆ ಬೆಲೆ ಕೊಡಕ್ಕಿಲ್ವೋ ಅಂಥವ್ರನ್ನ ನನ್ನ ತಂಗಿ ಕೈ ಹಿಡಿಯಕ್ಕೆ ನಾನು ಬಿಡಕ್ಕಿಲ್ಲ ಪಾರು. ಆಟೆಯ ಅಲ್ಲ ಮಾವ, ನಾವು ನಾಗೇಗೌಡ ಸೋಮೇಗೌಡನ ನೋಡಿದ್ವು ಅಷ್ಟೇ. ಮನೋರ್ ಬಗ್ಗೆ ನಮಗೇನು ಗೊತ್ತೇ ಇಲ್ಲ. ಹಾಗಿದ್ಮೇಲೆ ಮನೋರು ಹಾಗೆ ಇರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಬೆಳೆದಿರೋ ವಾತಾವರಣ ಪಾರು. ಈಗ ಅಣ್ಣವ್ರ ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡಿದ್ಯಾ? ಅದ್ರಾಗೆ ಅಣ್ಣವರು ಅವಳಿ ಜವಳಿ ಬೇರೆ ಬೇರೆ ಆಯ್ತಾರೆ. ಒಬ್ಬ ಕೇಡಿಗಳ ತಾವ ಬೆಳಿತಾನೆ, ಇನ್ನೊಬ್ಬ ಒಳ್ಳೆಯವ್ರ ತಾವ ಬೆಳಿತಾನೆ. ಕೇಡಿಗಳ ತಾವು ಬೆಳೆದವನು ಕಳ್ಳನೇ ಆಯ್ತಾನೆ, ನೆನ್ಪಿರ್ಲಿ. ಅದಕ್ಕೆ ನಂಗೆ ಯಾಕೋ ಈ ಸಂಬಂಧ ಮಾಡಕ್ಕೆ ಮನಸ್ಸೇ ಹೋಗ್ತಾ ಇಲ್ಲ ಪಾರು. ಸರಿ ಮಾವ, ನೀನು ಈ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ಯಾ ಅಂದಮೇಲೆ ನಾನು ಅಡ್ಡ ಬರಲ್ಲ, ಅಡ್ಡ ಬಾಯಿ ಹಾಕಕ್ಕೂ ಹೋಗಲ್ಲ. ಇವ್ರು ಮಾಡೋದು ಒಂದೊಂದಲ್ಲ, ಮೊದ್ಲೇ ಸಂದಾಗಿತ್ತು. ಇಂಟರ್ನೆಟ್ ಇಲ್ಲ ಅಂದ್ರೆ ಎಲ್ಲಿಂದ ತರೋಣ? ಅವ್ರ ಮನೆಯಿಂದ ತಕ ಬರ್ಬೇಕು ತಾನೆ. ಏನಾಯ್ತು ರಾಣಿ? ನೋಡೋಣ, ರೇಷನ್ ತರುಮ ಅಂತ ಸೊಸೈಟಿ ಹೋಗಿದ್ದೆ. ಅದ್ ಎಂತದು ಸರ್ವರ್ ಇಲ್ಲ ಅಂತ 7 ಕಳಿಸ್ತಿದ್ನಲ್ಲ, ಹಂಗೆ ಆಗೈತೆ ಅಂತ ನಾನ್ ಅನ್ಕೊಂಡ್ರೆ ಎಲ್ರದ್ದು ಐತೈತೆ, ನನಗ್ ಮಾತ್ರ KYC ಅಂತ ಕೊಡ್ಲೇ ಇಲ್ಲ. ರಾಣಿ, ಅದು KYC ಅಂದ್ರೆ ನೋ ಯೋರ್ ಕಸ್ಟಮರ್ ಅಂತ. ನಮ್ಮ ಅಂಗಡಿಗೂ ಕಸ್ಟಮರ್ ಬರ್ತಾರೆ, ನಾವು ಯಾವತ್ತನ ಏನಾರ ಕೇಳಿದೀವಾ? ಅಯ್ಯೋ, ನಿನ್ ಕಸ್ಟಮರ್ಸ್ ಬೇರೆ, ಅವ್ರ ಕಸ್ಟಮರ್ಸ್ ಬೇರೆ ಅಣ್ಣ. ಇವಾಗ ಏನಂತವಾ? ಅಣ್ಣ ನೀನೇ ಬಂದು ಎಬಿಟ್ ಒತ್ಬೇಕಂತೆ, ಇಲ್ಲಾಂದ್ರೆ ರೇಷನ್ ಸಿಗಕ್ಕಿಲ್ಲ. ಬಾರಣ ಹೋಗುಮ. ನಾನು ಎಬ್ಬೆಟ್ ಅಲ್ಲವಾ, ನಂಗೂ ಸೈದಕ್ಕೆ ಬರ್ತದೆ. ಅದ ಹಂಗ ಅಲ್ಲ ಅಣ್ಣ, ನೀನೇ ಬಂದು ಎಂತದು ಮಿಸಿನ್ನಾಗೆ ಎಬ್ಬೆಟ್ ಒತ್ಬೇಕಂತೆ. ಅಯ್ಯೋ, ಅದಕ್ಕೆ ಹೇಳೋದು, ನಮ್ಗೆ ಯಾಕವ ಈ ಕಾಲ್ಡಕ್ಕಿ ಸಾವಸ? ನಾನು ಹೇಳಿದ್ರೆ ನೀ ಕೇಳಕ್ಕೆ ಇಲ್ಲ. ಯಾಕಣ್ಣ ಬಿಡ್ಬೇಕು? ಬಡೂರಿಗಂತಾನೆ ಮಾಡ್ಸಿರ ಕಾರ್ಡ್ ಅದು. ನಾವೇನ್ ಶ್ರೀಮಂತ್ರೆ? ಸುಮ್ಕಿರು ನೀನು.